ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ತಿಳ್ಕೊಳ್ಳೋಣ 4ನೇ ತಿಂಗಳ ಗರ್ಭಿಣಿಯರು ಏನೆಲ್ಲ ಗಮನಿಸಬೇಕು, ಹಾಗೆ 4 ತಿಂಗಳಲ್ಲಿ ಮಗುವಿನ ಬದಲಾವಣೆ ಹೇಗೆ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ. 4ನೇ ತಿಂಗಳನ್ನು ವಾರದಲ್ಲಿ ಹೇಳಬೇಕಂದ್ರೆ ಸುಮಾರು 13ರಿಂದ 16 ವಾರಗಳು ಆಗುತ್ತವೆ. ಇದನ್ನು ನಾವು ಸೆಕೆಂಡ್ ಟ್ರೈಮಿಸ್ಟರ್ ಅಂತ ಕರೆಯುತ್ತೇವೆ. ಮೊದಲಿಗೆ ನಾವು ಮಗುವಿನ ಬೆಳವಣಿಗೆ ಯಾವ ಥರ ಆಗುತ್ತೆ ಅಂತ ನೋಡೋಣ. 4ನೇ ತಿಂಗಳಲ್ಲಿ ನಮ್ಮ ಗರ್ಭದಲ್ಲಿ ಮಗು ಸುಮಾರು 10ರಿಂದ 12 ಸೆಂಟಿಮೀಟರ್ ಉದ್ದವಾಗಿರುತ್ತದೆ. ಹಾಗೆ ತೂಕ ಸುಮಾರು 80ರಿಂದ 120 ಗ್ರಾಮ್ ತೂಕವನ್ನು ಹೊಂದಿರುತ್ತದೆ. ಹಾಗೆಯೇ ಹೇಳ್ಬೇಕಂದ್ರೆ 4ನೇ ತಿಂಗಳಲ್ಲಿ ಕೈ ಕಾಲುಗಳು ಸ್ಪಷ್ಟವಾಗಿ ಕಾಣುತ್ತಿರುತ್ತವೆ ಮತ್ತು ಮುಖದಲ್ಲಿ ಕಣ್ಣು, ಮೂಗು, ಬಾಯಿ ಎಲ್ಲವೂ ಸ್ಪಷ್ಟವಾಗಿ ಕಾಣುತ್ತಿರುತ್ತವೆ. ಮತ್ತು 4ನೇ ತಿಂಗಳಲ್ಲಿ ಬೇಬಿ ಮೂಮೆಂಟ್ಸು ಸ್ಟಾರ್ಟ್ ಆಗುತ್ತೆ. ಆ ಬೇಬಿ ಮೂಮೆಂಟ್ಸ್ ಯಾವ ಥರ ಇರುತ್ತೆ ಅಂದರೆ ಬಟರ್ಫ್ಲೈ ಆ ಥರ ಏನೋ ಹೊಟ್ಟೆಯಲ್ಲಿ ಏನೋ ಓಡಾಡ್ದ ಹಾಗೆ, ಹುಳು ಬಟರ್ಫ್ಲೈ ಓಡಾಡುತ್ತಲ್ಲ ಆ ಥರ ನಮಗೆ ಬೇಬಿ ಮೂಮೆಂಟ್ಸ್ ಇರುತ್ತೆ. ಇದನ್ನು ನಾವು ಫಸ್ಟ್ ಬೇಬಿ ಮೂಮೆಂಟ್ ಅಂತ ಹೇಳ್ತೀವಿ. 4ನೇ ತಿಂಗಳಲ್ಲಿ ಕಾಣಿಸಿಕೊಳ್ಳುತ್ತೆ. ಫಸ್ಟ್ ಬೇಬಿ ಮೂಮೆಂಟ್ನ ನಾವು ಕ್ವಿಕ್ನಿಂಗ್ ಅಂತ ಕರಿತೀವಿ. ಸೊ ಇದನ್ನು ನಾವು 4ನೇ ತಿಂಗಳಲ್ಲಿ ಅಬ್ಸರ್ವ್ ಮಾಡ್ಬೋದು. 4ನೇ ತಿಂಗಳಲ್ಲಿ NT ಸ್ಕ್ಯಾನ್ ಇರುತ್ತೆ. NT ಸ್ಕ್ಯಾನ್ನಲ್ಲಿ ನಿಮಗೆ ಡಾಕ್ಟರ್ ಹೇಳ್ತಾರೆ ಕೈ ಕಾಲುಗಳು ಎಲ್ಲ ಚೆನ್ನಾಗಿ ಬೆಳೀತಾ ಇದ್ದಾವೆ, ಹಾಗೆ ಮುಖ ಕೂಡ ಸ್ಪಷ್ಟವಾಗಿ ಕಾಣ್ತಾ ಇರುತ್ತೆ ಅಂತ ಹೇಳ್ತಾರೆ. 4ನೇ ತಿಂಗಳಲ್ಲಿ ಇವೆಲ್ಲ ಬೇಬಿಯಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಮತ್ತೆ ಏನು ಅಂತಂದರೆ 3ನೇ ತಿಂಗಳಲ್ಲಿ ನಿಮಗೆ ಜಾಸ್ತಿ ವಾಮಿಟಿಂಗು, ಕೈ ಕಾಲು ಸುಸ್ತಾಗೋದು, ಊಟ ಸೇರದೇ ಇರೋದು ಅದೆಲ್ಲವೂ ಈ 4ನೇ ತಿಂಗಳಲ್ಲಿ ಬಂದಾಗ ಅದೆಲ್ಲ ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ. ಕೆಲವೊಬ್ಬರಿಗೆ ಕಡಿಮೆ ಆಗುತ್ತೆ, ಇನ್ನು ಕೆಲವೊಬ್ಬರಿಗೆ ಕಡಿಮೆ ಆಗೋದಿಲ್ಲ. ಸೊ 100% 4ನೇ ತಿಂಗಳಲ್ಲಿನೇ 3ನೇ ತಿಂಗಳಲ್ಲಿ ಇರ್ತಕ್ಕಂಥ ವಾಮಿಟಿಂಗು, ಸುಸ್ತು ಕೂಡ ಈ 4ನೇ ತಿಂಗಳಲ್ಲಿ ಕಡಿಮೆ ಆಗುತ್ತೆ. ಈ ತಿಂಗಳಲ್ಲಿ ನಿಮ್ಮ ಮಗು ಚೆನ್ನಾಗಿ ನೀವು ಊಟ ಮಾಡಿದರೆ ನಿಮ್ಮ ಮಗು ವೇಟ್ ಬಂದ್ಬಿಟ್ಟು ಜಾಸ್ತಿ ಆಗ್ತಾ ಬರುತ್ತೆ. 80ರಿಂದ 120 ಗ್ರಾಮ್ ವೇಟ್ ಇರಬೇಕು. ಹಾಗೆ 10ರಿಂದ 12 ಸೆಂಟಿಮೀಟ್ರ್ ಉದ್ದ ಮತ್ತು ದಪ್ಪ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ತಿಂಗಳಲ್ಲಿ. ಆಗ ಮಗುವಿಂದ ನೋಡಿದ್ವಿ. ಹಾಗೆ ತಾಯಿಯಲ್ಲಿ ಏನೇನೆಲ್ಲ ಬದಲಾವಣೆಗಳಾಗುತ್ತವೆ ಅಂತ ನೋಡೋಣ. ಸೊ ಮೊದಲನೇದಾಗಿ ಬಂದ್ಬಿಟ್ಟು ತಾಯಿಯಲ್ಲಿ ಹೊಟ್ಟೆ ಮುಂದೆ ಬರೋದು, ಹೊಟ್ಟೆ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಫಸ್ಟಿಗೆ 1 ತಿಂಗಳು, 2 ತಿಂಗಳು, 3 ತಿಂಗಳಲ್ಲಿ ನಮಗೆ ಹೊಟ್ಟೆ ಕಾಣಿಸ್ಕೊಳ್ಳೋದಿಲ್ಲ ಅಷ್ಟೊಂದು. ಆದರೆ 4ನೇ ತಿಂಗಳಲ್ಲಿ ಸ್ಪಷ್ಟವಾಗಿ ನಮ್ಮ ಹೊಟ್ಟೆ ಕಾಣಿಸ್ಕೊಳ್ತಾ ಇರುತ್ತೆ. ಹಾಗೆ ಮೊದಲು 3 ತಿಂಗಳಲ್ಲಿದ್ದ ವಾಮಿಟಿಂಗು, ನಾಜಿಯಾ, ಸುಸ್ತು ಎಲ್ಲವೂ 4ನೇ ತಿಂಗಳಲ್ಲಿ ಕಡಿಮೆ ಆಗುತ್ತಾ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಏನು ಹೇಳಬೇಕಪ್ಪ ಅಂದರೆ ನಿಮ್ಮ ಎನರ್ಜಿ ಲೆವೆಲ್ ಕೂಡ ಹೆಚ್ಚಾಗುತ್ತೆ. ತಾಯಿ ಎನರ್ಜಿ ಲೆವೆಲ್ ಕೂಡ ಹೆಚ್ಚಾಗುತ್ತೆ. ಯಾಕಂತಂದರೆ ಊಟ ನಾವು ಚೆನ್ನಾಗಿ ಈ ಟೈಮಲ್ಲಿ ಮಾಡ್ತಾ ಇರೋದ್ರಿಂದ ನಮಗೆ ವಾಮಿಟಿಂಗ್ ಇರೋದಿಲ್ಲ, ಏನೂ ಇರೋದಿಲ್ಲ. ಊಟ ಚೆನ್ನಾಗಿ ಮಾಡೋದ್ರಿಂದ ನಾಜಿಯಾ ಎಲ್ಲ ಹೋಗ್ಬಿಟ್ಟಿರುತ್ತೆ. ನಮಗೆ ಎನರ್ಜಿ ಲೆವೆಲ್ ಕೂಡ ಜಾಸ್ತಿ ಆಗುವಂಥ ಚಾನ್ಸಸ್ ಇದೆ. 4ನೇ ತಿಂಗಳಲ್ಲಿ ತಾಯಿಯ ತೂಕ ಕೂಡ ಹೆಚ್ಚಾಗುತ್ತೆ ಅಂದರೆ ನೀವು ನಂಬ್ತೀರಾ? ನಿಜವಾಗ್ಲೂ ತಾಯಿಯ ತೂಕ ಹೆಚ್ಚಾಗ್ತಾ ಬರುತ್ತೆ. ಯಾಕಂತಂದರೆ ನಮ್ಮ ಗರ್ಭಚೀಲ ಕೂಡ ತೂಕ ಹೆಚ್ಚಾಗುತ್ತೆ. ಹಾಗೆ ಮಗುವಿನ ತೂಕ ಕೂಡ ಹೆಚ್ಚಾಗಿರೋದ್ರಿಂದ ತಾಯಿಯ ತೂಕ ಕೂಡ ಹೆಚ್ಚಾಗುತ್ತೆ. ಇನ್ನೊಂದು ಏನು ಗಮನಿಸಬೇಕು ನೀವು ಅಂತಂದರೆ 4ನೇ ತಿಂಗಳಲ್ಲಿ ತಾಯಿಯ ಮುಖದ ಕಾಂತಿ ಹೆಚ್ಚಾಗುತ್ತೆ. ಮುಖದ ಒಂದು ಹೊಳಪು ಬರುತ್ತೆ ಮುಖದಲ್ಲಿ ನಮಗೆ 4ನೇ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಒಂದು ಕಪ್ಪಾಗಿಯೂ ಕಾಣ್ಬೋದು, ಇಲ್ಲ ಅಂದರೆ ಮುಖದ ಕಾಂತಿ ನೀವು ವೈಟ್ ಕೂಡ ಆಗ್ಬೋದು, ಬೆಳ್ಳಗೂ ಕೂಡ ಆಗ್ತಾ ಇರ್ತೀರ. ಇದಾದಮೇಲೆ ನಾವು ಇವಾಗ ಏನು ಗಮನಿಸಬೇಕು ಅಂದರೆ ನೀವು ತಲೆಯಲ್ಲಿ ಇಟ್ಕೊಳ್ಳಿ, 4ನೇ ತಿಂಗಳಲ್ಲಿ ಮಗು ನಮಗೆ ಚೆನ್ನಾಗಿ ಗ್ರೋತ್ ಆಗಬೇಕು, ಬ್ರೈನ್ ಡೆವಲಪ್ಮೆಂಟ್ ಆಗಬೇಕು, ಹಾಗೆ ಅದು ಇಂಟೆಲಿಜೆಂಟ್ ಬೇಬಿ ಆಗಿ ನಮಗೆ ಸಿಗಬೇಕು ಅಂತಂದರೆ ನಾವು ಏನೇನೆಲ್ಲ ತಿನ್ನಬೇಕು, ಹಾಗೆ ಏನೇನೆಲ್ಲ ತಿನ್ನಬಾರ್ದು ಅಂತ ನಾನೇ ಹೇಳ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಲೇಬೇಕು ನೀವು. ಮಗು ಹೊಟ್ಟೆಯಲ್ಲಿ ಬ್ರೈನ್ ಡೆವಲಪ್ಮೆಂಟ್ ಜಾಸ್ತಿ ಆಗಬೇಕು ಅಂದರೆ ಮೊಟ್ಟೆ ಮತ್ತು ಹಾಲನ್ನು ನೀವು ಡೈಲಿ 1 ಮೊಟ್ಟೆ ಹಾಗೂ 1 ಗ್ಲಾಸ್ ಹಾಲನ್ನು ಕುಡಿತಾ ಬಂದರೆ ಇದರಲ್ಲಿರ್ತಕ್ಕಂಥ ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರೋದ್ರಿಂದ ನಿಮಗೆ ಹಾಗೆ ನಿಮ್ಮ ಮಗುವಿಗೆ ತುಂಬ ಒಳ್ಳೆಯದು. ನಿಮ್ಮ ಮಗುವಿನ ತೂಕನೂ ಹೆಚ್ಚಾಗುತ್ತೆ ಮತ್ತು ಬ್ರೈನ್ ಡೆವಲಪ್ಮೆಂಟ್ ಕೂಡ ಆಗುತ್ತೆ. ಇದನ್ನು ನೀವು ಚೆನ್ನಾಗಿ ತಿಂತಾ ಬರಬೇಕು. ಅದಾದಮೇಲೆ ಹಸಿರು ತರಕಾರಿ, ಸೊಪ್ಪು ತಿನ್ನಬೇಕು. ಸೊಪ್ಪಲ್ಲಿ ಮೇಯ್ನಾಗಿ ಬಂದ್ಬಿಟ್ಟು ಪಾಲಕ್ ಸೊಪ್ಪನ್ನ ಜಾಸ್ತಿ ಯೂಸ್ ಮಾಡೋದ್ರಿಂದ ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟು ಹಾಗೆ ಇಂಟೆಲಿಜೆಂಟ್ ಬೇಬಿ ಸಿಗುತ್ತೆ ಅಂತ ಹೇಳ್ತಾರೆ.
ಮತ್ತು ತಾಯಿಗೆ ಏನು ಉಪಯೋಗ ಪಾಲಕ್ ಸೊಪ್ಪಿಂದ ಅಂತಂದರೆ, ನಿಮಗೇನಾದರೂ ರಕ್ತದಲ್ಲಿ ರಕ್ತ ಕಡಿಮೆ ಇತ್ತು ಅಂತಂದರೆ, ಹಾಗೆ ಅನಿಮಿಯಾ ಅಂತ ಕರಿತೀವಿ, ರಕ್ತ ಕಡಿಮೆ ಇದ್ದರೂ ಕೂಡ ಇದು ಪಾಲಕ್ ಜಾಸ್ತಿ ಮಾಡುತ್ತೆ. ಸೊ ಹಾಗಾಗಿ ನಿಮ್ಮ ಊಟದಲ್ಲಿ ಪಾಲಕನ್ನು ಜಾಸ್ತಿ ಸೇರಿಸ್ಕೊಂಡು ಊಟ ಮಾಡಿ. ಒಂದು ದಿನಕ್ಕೆ ಒಂದು ಸಲ ಆದರೂ ನೀವು ಪಾಲಕ್ನ ತಿನ್ನೋದ್ರಿಂದ ಇಂಟೆಲಿಜೆಂಟ್ ಬೇಬಿನೂ ಪಡಿತೀರ, ಹಾಗೆ ನಿಮ್ಮ ರಕ್ತ ಕಡಿಮೆ ಆಗೋದು ಕೂಡ ಹೆಚ್ಚಾಗುತ್ತೆ. ಮತ್ತು ಇದರಲ್ಲಿ ಇನ್ನೊಂದು ಏನು ಅಂಶ ಇರುತ್ತೆ ಅಂದರೆ, ಐರನ್ ಅಂಶ ಇರೋದ್ರಿಂದ ನಿಮ್ಮ ಬೇಬಿಗೆ ಐರನ್ ಅಂಶ ತುಂಬ ಒಳ್ಳೆಯದು. ಹೆಚ್ಚು ನೀರು ಕುಡಿಯಿರಿ. ಹೆಚ್ಚು ನೀರು ಕುಡಿಯೋದ್ರಿಂದ ನಿಮ್ಮ ಬೇಬಿಗೆ ಆಕ್ಸಿಜನ್ ಸಪ್ಲೈ ಕರೆಕ್ಟ್ ಆಗುತ್ತೆ. ಮಗು ಮತ್ತು ನೀವು ಕೂಡ ಇಬ್ಬರು ಚೆನ್ನಾಗಿ ಇರ್ಬೋದು. ಹೆಚ್ಚು ನೀರನ್ನ ಕುಡಿತಾ ಬನ್ನಿ. ಹಾಗೆ ಹೊರಗಡೆ ಸಿಗುವಂತಹ ಕರಿದ ಆಹಾರಗಳನ್ನೆಲ್ಲ ತಿನ್ನಲಿಕ್ಕೆ ಹೋಗ್ಬೇಡಿ. ಇದು ನಿಮಗೂ ಒಳ್ಳೆಯದಲ್ಲ, ನಿಮ್ಮ ಪಾಪುವಿಗೂ ಒಳ್ಳೆಯದಲ್ಲ. 4ನೇ ತಿಂಗಳಲ್ಲಿ ನೀವು ಇದನ್ನು ಗಮನಿಸಲೇಬೇಕು. ಹೊರಗಡೆದು ಏನು ತಿನ್ನಲಿಕ್ಕೆ ಹೋಗಬೇಡಿ. ಸೊ ಇದು ಒಂದು ಹಂತವನ್ನು ನೀವು ಕಾಪಾಡಿದರೆ ಮುಂದೆ ನಿಮಗೆ ಮತ್ತು ನಿಮ್ಮ ಬೇಬಿಗೆ ಯಾವುದೇ ತರಹದ ತೊಂದರೆಗಳು ಆಗುವುದಿಲ್ಲ. 4ನೇ ತಿಂಗಳಲ್ಲಿ ಮುಖ್ಯವಾಗಿ ಏನೇನೆಲ್ಲ ನಾವು ಗಮನಿಸಬೇಕು ಅಂತ ನೋಡೋಣ ಮುಂದೆ. ಈಗ ನೋಡಿ, ಮೊದಲಿಗೆ ನೀವು ಹೆವಿ ಕೆಲಸನ ಮಾಡಲಿಕ್ಕೆ ಹೋಗಬೇಡಿ. ಹೆವಿ ಕೆಲಸ ಅಂತಂದರೆ ಜಾಸ್ತಿ ಭಾರವಾದಂಥ ವಸ್ತುಗಳನ್ನು ಎತ್ತೋದು, ಹಾಗೆ ಮನೆ ಕೆಲಸದಲ್ಲಿ ಜಾಸ್ತಿ ಹೊತ್ತು ಬಗ್ಗಿ ನಿಲ್ಲೋದು, ಹಾಗೆ ತುಂಬ ಹೊತ್ತು ನೀವು ನಿಂತ್ಕೊಂಡೇ ಕೆಲಸ ಮಾಡೋದು, ಈ ಥರ ಹೆವಿ ಕೆಲಸಗಳನ್ನು ಮಾಡೋದನ್ನು ಬಿಟ್ಬಿಡಿ. ಸೊ ನೆಕ್ಸ್ಟ್ ಒಂದು ಏನಂತಂದರೆ, ಡಾಕ್ಟರ್ ಸಲಹೆ ಇಲ್ಲದೆ ಯಾವುದೇ ಔಷಧಿಗಳನ್ನು ತೆಗೆದುಕೊಳ್ಬೇಡಿ. ನಿಮ್ಮ ಸ್ವಂತ ಬುದ್ಧಿಯಿಂದ ನೀವು ಔಷಧಿಗಳನ್ನು ತೆಗೆದುಕೊಳ್ಬೇಡಿ. ಇನ್ನೊಂದು ಏನು ನೀವು ಹೆಚ್ಚಾಗಿ ಗಮನಿಸಬೇಕು ಅಂತಂದರೆ, ಜಾಸ್ತಿ ನಿಮಗೆ ಹೊಟ್ಟೆ ನೋವು ಏನಾದರೂ ಈ ಟೈಮಲ್ಲಿ ಬಂದರೆ ಮತ್ತು ಬ್ಲೀಡಿಂಗ್ ಏನಾದರೂ ಕಾಣಿಸ್ಕೊಳ್ತಾ ಇದ್ದರೆ ತಕ್ಷಣ ನೀವು ಡಾಕ್ಟ್ರ ಹತ್ರ ಹೋಗಬೇಕು. ಮತ್ತು ನೀವು ಹೋಗದೇ ಇದ್ದರೆ ಏನಾದರೂ ಸಮಸ್ಯೆನ ಎದುರಿಸಬೇಕಾಗುತ್ತೆ. ತಕ್ಷಣ ಡಾಕ್ಟ್ರ್ ಹತ್ರ ಹೋಗಿ ಚೆಕಪ್ ಮಾಡಿಸ್ಕೊಳ್ಳೋದ್ರಿಂದ ನಿಮಗೂ ಮತ್ತು ನಿಮ್ಮ ಮಗುವಿಗೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ನೀವು ಡಾಕ್ಟ್ರು ಹೇಳಿರ್ತಕ್ಕಂಥ ಚೆಕಪ್ನ ಯಾವುದನ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಕರೆಕ್ಟಾಗಿ ಸ್ಕ್ಯಾನಿಂಗ್ನ ಮಾಡಿಸ್ತಾ ಇರಿ. ಈ ತಿಂಗಳಲ್ಲಿ 4ನೇ ತಿಂಗಳಲ್ಲಿ ಯಾವ ಸ್ಕ್ಯಾನಿಂಗ್ ಬರುತ್ತೆ ಅಂದರೆ NT ಸ್ಕ್ಯಾನಿಂಗ್ ಬರುತ್ತೆ. NT ಸ್ಕ್ಯಾನಿಂಗ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮ ಮಗುವಲ್ಲಿ ಏನೇನು ಡಿಫೆಕ್ಟ್ಸ್ ಇದೆ ಅನ್ನೋದನ್ನು ಅದು ಕಂಡುಹಿಡಿಯುತ್ತೆ. ನಾನು ಹೇಳಿರ್ತಕ್ಕಂಥ ಈ ಟಿಪ್ಸ್ ನಿಮಗೆಲ್ಲ ಉಪಯೋಗ ಆಗಿದೆ ಅಂತ ತಿಳ್ಕೊತೀನಿ. ಸೊ ಉಪಯೋಗ ಆಗಿದ್ದರೆ ಇದೇ ರೀತಿ ಹೆಲ್ತ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ನೀವು ಮಾಡೋಕ್ಕಂಥ ಒಂದು ಸಬ್ಸ್ಕ್ರೈಬ್ ಮತ್ತು ಲೈಕ್ ನನಗೆ ನೆಕ್ಸ್ಟ್ ಇನ್ನಷ್ಟು ವೀಡಿಯೋಗಳನ್ನು ಹಾಕೋದಕ್ಕೆ ಮೋಟಿವೇಶನ್ ಆಗುತ್ತೆ. ಸೊ ಯಾರೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಹೋಗಬೇಡಿ. ಒಂದು ಲೈಕ್ ಕೂಡ ಮಾಡಿ, ಕಮೆಂಟ್ ಮಾಡಿ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.